ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ವಿರುದ್ಧ ಕೇಸ್ ಕಿರುಕುಳ ಕೊಟ್ಟಿದ್ದೆ ಆದ್ರೆ ಸಾಕ್ಷಿಯನ್ನ ತೋರಿಸ್ಲಿ, ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆ ಮಾಡಬೇಕು. ಬಿಗ್ ಬಾಸ್ ಸೀಸನ್ 10 ಕನ್ನಡದಲ್ಲಿ ಒಬ್ಬರಾದ್ಮೇಲೆ ಒಬ್ಬರಿಗೆ ಕೇಸ್ಗಳು ದಾಖಲೆ ಆಗ್ತಾನೆ ಇದೆ. ವರ್ತೂರ್ ಸಂತೋಷ್ ಆಯ್ತು, ಇದೀಗ ಡ್ರೋನ್ ಪ್ರತಾಪ್ ಮೇಲೆ ನೋಟಿಸ್ ಕಳಿಸಿದ್ದಾರೆ. ಹಾಗಾದ್ರೆ ಡ್ರೋನ್ ಪ್ರತಾಪ್ ಮಾಡಿದ್ದೇನು? ನೋಟಿಸ್ ಕಳಿಸಿದವರು ಯಾರು? ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡಿದ್ದಲ್ಲದೆ ಮಾನಹಾನಿ ಆಗುವಂತೆ ಮಾತುಗಳನ್ನ ಆಡಿರುವ ಕಾರಣದಿಂದಾಗಿ ಡ್ರೋನ್ ಪ್ರತಾಪ್ಗೆ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದಾರೆ. ಡಾಕ್ಟರ್ ಪ್ರಯಾಗ್ ಪರ ವಕೀಲರು, ಪಶು ವೈದ್ಯಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಪ್ರಯಾಗ್ ಈ ಹಿಂದೆ ಬಿಬಿಎಂಪಿಯಲ್ಲಿ ನೋಡಲ್ ಅಧಿಕಾರಿಯಾಗಿದ್ರು. ಕೊರೋನಾ ಅವಧಿಯಲ್ಲಿ ಅಧಿಕಾರಿ ಹೊಡೆದು ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರತಾಪ್ ಅವರು ಮಾತನಾಡಿದ್ದಾರೆ. ಪ್ರತಾಪ್ ಬಿಗ್ ಬಾಸ್ ವೇದಿಕೆಯಲ್ಲಿಯೇ ಕ್ಷಮೆಯನ್ನ ಯಾಚನೆ ಮಾಡಬೇಕು, ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆಯನ್ನ ಮಾಡಬೇಕು ಎಂದು ವಕೀಲರ ಮೂಲಕ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದಾರೆ. ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆಯನ್ನ ಬರೆಯದೇ ಇದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕುವುದಾಗಿ ನೋಟಿಸ್ನಲ್ಲಿ ಹೇಳಿದ್ದಾರೆ ಡಾಕ್ಟರ್ ಪ್ರಯಾಗ್ ಅವರು. ಹಾಗಾದ್ರೆ ಏನಿದು ಪ್ರಕರಣ? ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಎದುರಾಗಿದೆ. ಕ್ವಾರಂಟೈನ್ ಕಹಾನಿ ಹೇಳಿಕೊಂಡು ಡ್ರೋನ್ ಪ್ರತಾಪ್ ಬಿಬಿಎಂಪಿ ನೋಡಲ್ ಅಧಿಕಾರಿಯ ಮೇಲೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಕ್ವಾರಂಟೈನ್ ಸಮಯದಲ್ಲಿ ಅಧಿಕಾರಿಯೊಬ್ಬರು ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ರು, ಮೆಂಟಲಿ ಅನ್ಸ್ಟೇಬಲ್ ಅಂತ ಸಹಿ ಮಾಡಿ ಕೊಡುವಂತೆ ತಲೆಗೆ ಹೊಡೆದು ಕಿರುಕುಳವನ್ನ ಕೊಟ್ಟಿದ್ದಾರೆ. ಹೋಟೆಲ್ನಿಂದ ಕೆಳಗೆ ಹೋದ್ಮೇಲೆ ನನಗೆ ಏನೇನೋ ಮಾಡಿದ್ರು, ಅದನ್ನ ಸ್ವಲ್ಪ ಹೇಳಿದೆ. ಇವನು ಹೇಗಿದ್ರು ಸುಳ್ಳನ್ನೇ ಹೇಳ್ತಾನೆ, ಇವನು ಹೇಳೋದೇ ಸುಳ್ಳು, ನಂಬಬೇಡಿ ಅಂತ ಮಾಧ್ಯಮಗಳಿಗೆ ಹೇಳಿಕೊಳ್ಳಿಸಿದ್ರು. ಕ್ವಾರಂಟೈನ್ ನಲ್ಲಿ ಮಾನಸಿಕ ಹಿಂಸೆ ಕೊಟ್ರು, ಹುಚ್ಚ ಅಂತ ಪೇಪರ್ಗೆ ಸಹಿ ಹಾಕಿಕೊಡು ಅಂತ ಹೇಳಿದ್ರು. ಹೀಗೆಂದು ಡ್ರೋನ್ ಪ್ರತಾಪ್ ಅವರು ಆರೋಪವನ್ನ ಮಾಡಿದ್ರು. ಪ್ರತಾಪ್ ಕ್ವಾರಂಟೈನ್ ರೂಲ್ಸ್ ಉಲ್ಲಂಘನೆ ವಿರುದ್ಧ ನಾನೇ ಕೇಸ್ ದಾಖಲಿಸಿದ್ದೇನೆ, ಕಾನೂನು ಪ್ರಕಾರವೇ ನಾನು ಕಾರ್ಯವನ್ನ ನಿರ್ವಹಿಸಿದ್ದೇನೆ. ಇಡೀ ಆತನ ಕ್ವಾರಂಟೈನ್ ಪ್ರಕ್ರಿಯೆಯಲ್ಲಿ ನಾನೇ ನೋಡಲ್ ಅಧಿಕಾರಿಯಾಗಿ ನಿಗಾ ವಹಿಸಿದ್ದೆ. ಆದ್ರೆ ಆತ ಹೇಳುತ್ತಿರುವ ಮಾತುಗಳಲ್ಲಿ ಯಾವುದೂ ಹುರುಳಿಲ್ಲ. ಆತನಿಗೆ ನಾನು ಯಾವುದೇ ಮಾನಸಿಕ ಹಿಂಸೆಯನ್ನ ಕೊಟ್ಟಿಲ್ಲ, ಆತನ ತಲೆಯ ಮೇಲೆ ಹೊಡೆದಿಲ್ಲ. ಪ್ರತಾಪ್ ಮಹಾನ್ ಸುಳ್ಳುಗಾರ. ಈತ ಹೇಳುವ ಮಾತಿಗೆ ಒಂದೇ ಒಂದು ಸಾಕ್ಷಿ ಒದಗಿಸಲಿ. ಆತನ ಆರೋಪ ನಿಜವಾದ್ದೇ ಆದ್ರೆ ನಾನು ರಾಜೀನಾಮೆಯನ್ನ ಕೊಟ್ಟು ಹೊರಟು ಬಿಡುತ್ತೇನೆ ಅಂತ ಬಿಬಿಎಂಪಿ ನೋಡಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆತನ ವೈಯಕ್ತಿಕ ವಿಚಾರ, ತಂಗಿ, ಮದುವೆ, ತಾಯಿ ಯಾವುದು ನಾನು ಮಾತನಾಡುವುದಿಲ್ಲ. ಪ್ರತಾಪ್ ತಂದೆ ಸಹ ಬಹಳ ಒಳ್ಳೆಯವರು, ಬೇಕಾದ್ರೆ ಅವರನ್ನ ಕೇಳಲಿ. ಇದುವರೆಗೆ ಆತನಿಗೆ ಹಿಂಸೆ ಆಗಿದ್ದರೆ ಯಾಕೆ ನನ್ನ ವಿರುದ್ಧ ದೂರನ್ನ ಕೊಡ್ಲಿಲ್ಲ? ಆತನ ಮನೆಯ ವಾಚ್ಮೆನ್ ಇದ್ದ, ನಾನು ಅಪಾರ್ಟ್ಮೆಂಟ್ ಬೀಗ ಒಡೆದಿಲ್ಲ. ಪ್ರತಾಪ್ ಸುಳ್ಳು ಹೇಳ್ಕೊಂಡು ಟೋಪಿಯನ್ನ ಹಾಕ್ತಾ ಇದ್ದಾನೆ. ಆತನನ್ನ ಒಳ್ಳೆ ಹೋಟೆಲ್ನಲ್ಲಿ ಇರಿಸಿ ಉತ್ತಮ ಊಟವನ್ನ ಕೊಟ್ಟಿದ್ದೇವೆ. ಇನ್ನೆರಡು ದಿನಗಳಲ್ಲಿ ಕ್ಷಮೆಯಾಚನೆ ಮಾಡದೇ ಇದ್ರೆ ಕಾನೂನು ಹೋರಾಟವನ್ನ ಮಾಡಬೇಕಾಗುತ್ತೆ. ಬಿಗ್ ಬಾಸ್ ವೇದಿಕೆಯಲ್ಲಿ ಕ್ಷಮೆಯಾಚನೆಯನ್ನ ಮಾಡದೇ ಇದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೇನೆ ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದೀಗ ನೋಟಿಸ್ ಅನ್ನ ಕೂಡ ಕಳುಹಿಸಿದ್ದಾರೆ.